ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಸಿರಿಗನ್ನಡ ಸುದ್ದಿವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿ ಇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ, ಈ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 4ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಪ್ರತಿಪತ್ ತಿಥಿ ಇರುವಂಥ ದಿನ. ಇದು ಈ ಪ್ರತಿಪತ್ ತಿಥಿ ಈ ದಿನ ಅಪರಾಹ್ನ 4:26 ಇರಲಿದೆ. ನಂತರ ಬಹುಳ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಬೆಳಗ್ಗೆ 7:25 ಇರಲಿದೆ. ನಂತರ ಉತ್ತರ ಫಲ್ಗುಣಿ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವ ಕರಣ ಕೌಳವ. ಇದು ಈ ದಿನ ಅಪರಾಹ್ನ 4:51 ಇರಲಿದೆ. ನಂತರ ಉತ್ತರ ಕರಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ಬೆಳಿಗ್ಗೆ 8:51 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:35 ಮಧ್ಯಾಹ್ನ 2:05 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 11:06 ಮಧ್ಯಾಹ್ನ 12:35 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:07 ಬೆಳಿಗ್ಗೆ 9:36 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:56 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 12:52 ರಾತ್ರಿ 2:31 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:39 ಸೂರ್ಯಾಸ್ತ ಸಂಜೆ 6:27. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಮಾತಿಗೆ ಕಾರಕ ಬುಧ. ಹಾಗಾಗಿ ಈ ದಿನ ನಿಮ್ಮ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಹಾಗೆ ಮಾತು ಸ್ವಲ್ಪ ಹೆಚ್ಚಾದರೆ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಸೃಷ್ಟಿ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಮಾತಿನ ಮೇಲೆ, ನಿಮ್ಮ ಭರವಸೆಯ ಮೇಲೆ ನಿಮ್ಮ ಪ್ರಗತಿ ನಿಂತಿರುವಂಥದ್ದು. ಇನ್ನು ಬುಧ ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ವ್ಯಾಪಾರ ಮಾಡ್ತಾ ಇದ್ದೀರಿ, ವ್ಯವಹಾರ ಮಾಡ್ತಾ ಇದ್ದೀರಿ, ತುಂಬ ಅನುಕೂಲತೆಗಳಿರುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ತುಂಬ ಲಾಭಾಂಶ ಇರುವಂಥ ದಿನ ಇದು. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ವಿಶೇಷತೆಗಳು ಇರುತ್ತೆ, ಅನುಕೂಲತೆಗಳು ಇರುತ್ತೆ. ನಿಮ್ಮ ವ್ಯಾಸಂಗ ಇರ್ಬೋದು, ನಿಮ್ಮ ಪರೀಕ್ಷೆ ಇರ್ಬೋದು, ಈ ಸಂಬಂಧವಾಗಿ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಇನ್ನು ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ಗೆಳೆಯರಿಗೆ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಒಟ್ಟಾರೆ ಈ ದಿನದ ವ್ಯವಹಾರಗಳೇನಿದೆ, ಹಣಕಾಸಿನ ವ್ಯವಹಾರಗಳು, ಅದು ತುಂಬ
ಅನುಕೂಲಕರವಾಗಿರುವಂತಹ ಸಂದರ್ಭ, ತುಂಬ ಫೇವರಬಲ್ ಆಗಿರುವಂತಹ ಸಂದರ್ಭಗಳು ಕೂಡ ಇದೆ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ನಿಮ್ಮ ಕೆಲಸ ಯಶಸ್ವಿಯಾಗಿ ಈಡೇರುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:27 ಸಂಜೆ 5:25 ಹಾಗೆ ರಾತ್ರಿ 11:31 ರಾತ್ರಿ 12:33 ಗುರು ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಏನಿದೆ ಅದು ಸ್ವಲ್ಪ ಅನಾನುಕೂಲವನ್ನು ತರುವಂಥದ್ದು. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲನೆ ಮಾಡುವಂಥವನು. ಹಾಗಾಗಿ ಶನಿ ಹೋರಾದಲ್ಲಿ ನೀವು ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳ ಪ್ರಗತಿ ನಿಧಾನ ಆಗುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಆದಷ್ಟು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಅಷ್ಟೇ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ ಶನಿ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 8:39 ಬೆಳಿಗ್ಗೆ 9:38 ಇನ್ನು ಅಪರಾಹ್ನ 3:28 ಅಪರಾಹ್ನ 4:27 ಹಾಗೆ ರಾತ್ರಿ 10:30 ರಾತ್ರಿ 11:31 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಯಾವುದೇ ಪ್ರಮುಖವಾದಂತಹ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಅಡ್ವಾನ್ಸ್ ಮಾಡುವಂಥದ್ದು, ವ್ಯಾಪಾರದಲ್ಲಿ ಯಾವುದೇ ರೀತಿಯ ಬಂಡವಾಳ ಹೂಡುವಂಥದ್ದು, ಇಲ್ಲ ವ್ಯಾಪಾರದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು, MOU ಮಾಡಿಕೊಳ್ಳುವಂಥದ್ದು, ಇದೆಲ್ಲದಕ್ಕೂ ಕೂಡ ಬುಧ ಹೋರ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಏನಿದೆ ಇದರಲ್ಲಿ ನೀವು ಬುಧ ಹೋರದಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿಯನ್ನು ಕಾಣ್ತೀರಿ, ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 7:41 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:27 ರಾತ್ರಿ 9:28 ಬುಧ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಅದರಲ್ಲೂ ವ್ಯಾಪಾರ, ಹಣಕಾಸಿನ ವ್ಯವಹಾರ ಮಾಡುವಂಥವರು ಬುಧ ಹೋರದಲ್ಲಿ ಈ ದಿನ ತುಂಬ ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಈ ಮ್ಯಾರೇಜ್ ನೆಗೋಷಿಯೇಷನ್ಸ್ ಇರ್ಬೋದು, ಅಥವಾ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣಗಳಿರ್ಬೋದು, ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು ಅಥವಾ ದಾಖಲೆ ಪತ್ರಗಳನ್ನು ಪಡ್ಕೊಳ್ಳುವಂಥ ವಿಚಾರ, ಇನ್ನು ಹೊಸ ಬಂಡವಾಳ ತೊಡಗಿಸುವ ಬಗ್ಗೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ, ಇದೆಲ್ಲವನ್ನು ಕೂಡ ಆದಷ್ಟು ಶುಕ್ರ ಹೋರಾದಲ್ಲಿ ನೀವು ಅವಾಯ್ಡ್ ಮಾಡಬೇಕು. ಏಕೆಂದರೆ ಈ ವಿಚಾರಗಳನ್ನು ನೀವು ಶುಕ್ರ ಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಮಿಶ್ರ ಫಲಗಳಿರುತ್ತೆ, ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಶುಕ್ರ ಹೋರ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:41 ಬೆಳಿಗ್ಗೆ 6:43 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:25 ರಾತ್ರಿ 8:27 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಕುಜ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಕುಜ ಭೂಮಿಕಾರಕ. ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ, ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಕ್ರಯ ವಿಕ್ರಯಗಳನ್ನು ಮಾಡುವಂಥ ವಿಚಾರ ಕೂಡ ಕುಜ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವ್ರು, ಕ್ರೀಡೆಗಳಲ್ಲಿ ಭಾಗವಹಿಸುವಂಥವ್ರು ಅಥವಾ ಯಾವುದೇ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೂ ಕೂಡ ಈ ಕುಜ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗತ್ತೆ. ಇನ್ನು ನಿಮ್ಮ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವಂತಹ ವಿಚಾರ, ಮಾರಾಟ ಮಾಡುವಂತಹ ವಿಚಾರ, ಇದು ಕೂಡ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಕುಜ ಸ್ಪರ್ಧೆಗೆ ಕಾರಕ. ಹಾಗಾಗಿ ಎಂಥದ್ದೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ಎದುರಿಸುವಂಥ ಧೈರ್ಯ ನಿಮಗೆ ಬರುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:36
ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 25 ನಿಮಿಷದಿಂದ ಸಂಜೆ 6 ಗಂಟೆ 24 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 35 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಮುಹೂರ್ತ ಯಾವುದು ಆ ದಿನದಲ್ಲಿ ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ತೃಪ್ತಿದಾಯಕವಾದಂಥ ಫಲಿತಾಂಶ ಬರುತ್ತೆ, ಇದನ್ನು ಕೂಡ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳನ್ನು ಪ್ರಸಾರ ಮಾಡ್ತಾ ಇದೆ. ಇದನ್ನು ನೀವು ಒಮ್ಮೆ ಕೇಳಿಸ್ಕೊಳ್ಳಿ. ಇದನ್ನು ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಪ್ರಯಾಣಕ್ಕೆ ಅಳವಡಿಸ್ಕೊಳ್ಳಿ. ಏಕೆಂದರೆ ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ನಿಮ್ಮ ಪ್ರಯತ್ನವನ್ನು ಈ ಒಂದು ಪಂಚಾಂಗದ ರೀತಿಯಲ್ಲಿ ಮುಂದುವರಿಸಿದ್ರೆ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನ ಈಡೇರುವುದರ ಜೊತೆಗೆ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಬೋದು. ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅನ್ನುವಂಥದ್ದು ಬಂದೇ ಬರುತ್ತೆ. ಹಾಗಾಗಿ ಈ ಪಂಚಾಂಗವನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಹೋಳಿ ಹುಣ್ಣಿಮೆಯ ನಂತರ ಬರುವಂಥ ದಿನ ಇದು. ಹಾಗಾಗಿ ಈ ದಿನದಿಂದ ವಸಂತ ಉತ್ಸವ ಆರಂಭ ಆಗುತ್ತೆ. ಹಾಗೆ ತೈಲಾಭ್ಯಂಗ ಮಾಡುವಂಥದ್ದು, ಚೂತ ಕುಸುಮ ಪ್ರಾಶನವನ್ನು ಮಾಡುವಂಥದ್ದು ಈ ದಿನದ ವಿಶೇಷತೆ. ಇಲ್ಲಿ ಬಹಳ ವಿಶೇಷವಾಗಿ ಈ ದಿನ ಓಕುಳಿಯನ್ನು ಆಡುವಂಥದ್ದು, ಹೋಳಿ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭ ಇದು. ಹಾಗಾಗಿನೇ ದೇಶದ ಹಲವು ಭಾಗಗಳಲ್ಲಿ ರಥೋತ್ಸವಗಳು ನಡೆಯುವಂಥ ಸಂದರ್ಭ ಕೂಡ ಇದೆ. ಇಲ್ಲಿ ಈ ಹೋಳಿ ಹಬ್ಬ ನಮ್ಮ ದೇಶದಲ್ಲಿ ನಾನಾ ಭಾಗಗಳಲ್ಲಿ ನಾನಾ ರೀತಿಯಲ್ಲಿ ಆಚರಿಸುವಂಥ ಒಂದು ವಿಶೇಷವಾದಂತಹ ಹಬ್ಬ ಇದು. ಅದರಲ್ಲೂ ನಮ್ಮ ಭಾರತ ಕೃಷಿ ಪ್ರಧಾನ ದೇಶ. ಆದ್ದರಿಂದ ಮಕರ ಸಂಕ್ರಮಣಕ್ಕೆ ಹೊಲದಲ್ಲಿ ಸುಗ್ಗಿಯಾಗಿ ದವಸ ಧಾನ್ಯಗಳನ್ನು ಮನೆಗೆ ತುಂಬಿಸಿಕೊಂಡಂಥ ರೈತನಿಗೆ ಬಿಡುವು ಸಿಕ್ಕುವಂಥ ಸಂದರ್ಭ ಇದು. ಹಾಗಾಗಿ ಇದೇ ವೇಳೆಯಲ್ಲಿ ಅವನು ಕೂಡ, ಅಂದರೆ ರೈತಾಪಿ ವರ್ಗದವರು ಕೂಡ ಕುಲದೇವರನ್ನು ಆರಾಧನೆ ಮಾಡ್ತಾರೆ, ಗ್ರಾಮದೇವರ ಆರಾಧನೆ ಮಾಡ್ತಾರೆ. ಗ್ರಾಮದಲ್ಲಿ ಜಾತ್ರೆಗಳು, ಉತ್ಸವಗಳು ನಡೆಯುವಂಥ ಸಂದರ್ಭ. ಹಾಗಾಗಿನೇ ನಾಟಕಗಳು ನಡೆಯುತ್ತೆ, ಯಕ್ಷಗಾನಗಳು ನಡೆಯುತ್ತೆ, ಬಯಲಾಟಗಳು ನಡೆಯುತ್ತೆ, ಹರಿಕತೆ ಇತ್ಯಾದಿಗಳನ್ನು ನಮ್ಮ ಹಿರಿಯರು ಕುಳಿತು ಆನಂದಿಸುತ್ತಿದ್ದಂತಹ ಸಂದರ್ಭ ಇದೆ. ಹಾಗಾಗಿ ಈ ಆನಂದ ಏನಿದೆ ಅದು ಮುಂದೆ ಬರುವಂಥ ಯುಗಾದಿ ಹಬ್ಬಕ್ಕೆ ಲಕ್ಷಣ ಸಂಕೇತವಾಗಿ ಕಾಣಿಸ್ಕೊಳ್ಳುವಂಥದ್ದು ಈ ಆನಂದ. ಅದರ ಹಿನ್ನೆಲೆಯಲ್ಲೇ ಕಾಮನ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಕಾಮನ ದಾನದ ಬಗ್ಗೆ ನೀವು ಹಲವಾರು ರೀತಿಯ ಪುರಾಣ ಕಥೆಗಳನ್ನು ಕೇಳಿದ್ದೀರಿ, ಕೆಲವೊಂದು ದಂತಕಥೆಗಳನ್ನು ಕೂಡ ಕೇಳಿದ್ದೀರಿ. ಏಕೆಂದರೆ ನಮ್ಮ ದೇಶದಲ್ಲೂ ಕೂಡ ಈ ಹೋಳಿ ಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಈ ಹೋಳಿಯನ್ನು ನಾವು ಸಾಮಾಜಿಕ ದೃಷ್ಟಿಕೋನದಿಂದ ನೋಡ್ಬೋದು, ಪೌರಾಣಿಕ ದೃಷ್ಟಿಕೋನದಿಂದ, ಧಾರ್ಮಿಕ ದೃಷ್ಟಿಕೋನದಿಂದ, ಹಾಗೆ ತಾತ್ವಿಕ ದೃಷ್ಟಿಕೋನದಿಂದ ನಾವು ನೋಡಿದರೆ ಅದರಲ್ಲಿರುವಂಥ ಸ್ವಾರಸ್ಯ ಏನು ಇದು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ಕಾಮದಹನ ಅಥವಾ ಓಕುಳಿ ಹಬ್ಬ ಏನಿದೆ ಅದು ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಶ್ರೀಹರಿಯ ಅಂಗದಿಂದ ಹುಟ್ಟಿದಂಥ ಮನ್ಮಥ ಒಂದು ದಿನ ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ಧ್ಯಾನದಲ್ಲಿ ಕುಳಿತಂತಹ ಶಿವನಿಗೆ ಧ್ಯಾನದ ಭಂಗ ಆಗಬಾರ್ದು ಅಂತ ಹೇಳೇನೆ ಒಂದು ಕೋಮಲವಾದಂತಹ ಪುಷ್ಪ ಬಾಣವನ್ನು ಭಕ್ತಿಯಿಂದ ಬಿಡ್ತಾನೆ. ಇದಕ್ಕೆ ಹಿನ್ನೆಲೆ ಗೊತ್ತಿದೆ. ಯಾಕೆಂದರೆ ಶಿವ ಪಾರ್ವತಿಯನ್ನು ವಿವಾಹ ಆಗಬೇಕು, ಶಿವನಿಗೆ ಆ ಸ್ತ್ರೀಯಲ್ಲಿ ಅನುರಾಗ ಉಂಟಾಗಬೇಕು. ಅದಕ್ಕಾಗಿಯೇ ತಪಸ್ಸಿನಿಂದ ಆತ ಮೇಲೆದ್ದು ಬಂದು ಪಾರ್ವತಿಯ ರೂಪವನ್ನು ಕಂಡು ತಾನು ವಿವಾಹ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮನ್ಮಥ ಈ ಪುಷ್ಪ ಬಾಣವನ್ನು ಬಿಡ್ತಾನೆ. ಆದರೆ ಶಿವನಿಗೆ ಈ ಉದ್ದೇಶ ತಿಳಿಯಲ್ಲ. ಆದರೆ ಧ್ಯಾನಾಸಕ್ತನಾಗಿದ್ದಂತಹ ಶಿವ ಕೋಪಗೊಳ್ತಾನೆ. ಯಾಕೆಂದರೆ ತನ್ನ ಧ್ಯಾನಕ್ಕೆ ಭಂಗ ಬಂತು ಅಂತ ಹೇಳಿ ಆಗ ಕೋಪದಿಂದ ಮೂರನೇ ಕಣ್ಣನ್ನು ತೆರೆದು ಬಿಡ್ತಾನೆ. ಅಂದರೆ ತನ್ನ ಧ್ಯಾನಕ್ಕೆ ಭಂಗ ತಂದಂಥವರು ಯಾರೇ ಆದರೂ ಕೂಡ ಅವರು ಉರಿದು ಹೋಗಲಿ ಅಂತ ಹೇಳಿ ಮೂರನೇ ಕಣ್ಣನ್ನು ತೆಗಿತಾನೆ. ಉಪಾಯ ಇಲ್ಲದೆ ಆ ಮನ್ಮಥ ಶಿವನ ಮೂರನೆಯ ಕಣ್ಣಿನ ಅಗ್ನಿಜ್ವಾಲೆಯಿಂದ ಭಸ್ಮವಾಗ್ತಾನೆ. ಆಗ ಆತನ ಪತ್ನಿ ರತಿದೇವಿ, ಮನ್ಮಥನ ಪತ್ನಿ, ಆಕೆಗೆ ದುಃಖ ಜಾಸ್ತಿ ಆಗುತ್ತೆ. ಇನ್ನು ಉಗ್ರನಾಗಿದ್ದಂತಹ ಶಿವ ಆ ರತಿಯ ದುಃಖವನ್ನು ನೋಡಿ ಕರಗಿ ಹೋಗ್ತಾನೆ.
ಆಗ ರತಿಗೆ ಅಭಯವನ್ನ ಹೇಳಿ ನಿನ್ನ ಪತಿ ಸುಟ್ಟು ಭಸ್ಮವಾದರೂ ಕೂಡ ಯಾವಾಗಲೂ ಕೂಡ ಅವನು ನಿನಗೆ ಕಾಣಿಸ್ಕೊಳ್ತಾನೆ, ಆದರೆ ಬೇರೆಯವರಿಗೆ ಅವನು ಕಾಣಿಸಲ್ಲ, ಆದ್ರೆ ನಿನಗೆ ಮಾತ್ರ ಅವನು ಯಾವಾಗಲೂ ಕಾಣಿಸ್ತಾ ಇರ್ತಾನೆ ಅಂತ ಹೇಳಿ ಒಂದು ವಿಶಾಪವನ್ನ ಕೊಡ್ತಾನೆ. ಇಲ್ಲಿ ರತಿದೇವಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆಂದ್ರೆ ಪತಿ ತನಗೆ ಯಾವಾಗಲೂ ಕಾಣಿಸ್ತಾ ಇರ್ತಾನಲ್ಲ, ಅದೇ ಸಂತೋಷ ಅಂತ ಹೇಳಿ ಅವಳು ಪರಿಭಾವಿಸಿ ಆನಂದಾಶ್ರುಗಳನ್ನ ಸುರಿಸ್ತಾ ಅವಳು ಉದ್ರೇಕಗೊಳ್ತಾಳೆ. ಆ ಸಂದರ್ಭದಲ್ಲೇ ಆ ಶುಭ ಸಂತೋಷದ ಸಂಕೇತವಾಗಿ ಓಕುಳಿಯನ್ನ ಮಾಡಿಕೊಂಡು, ಅಂದ್ರೆ ಬಣ್ಣದ ನೀರನ್ನ ಮಾಡಿಕೊಂಡು ಎಲ್ಲ ಕಡೆ ಸಂಭ್ರಮಿಸ್ತಾಳೆ. ಈ ಸನ್ನಿವೇಶದ ಸ್ಮರಣಾರ್ಥ ಈಗಲೂ ಕೂಡ ಹೋಳಿ ಹುಣ್ಣಿಮೆಯ ಮರುದಿನ ಓಕಳಿಯನ್ನ ಆಡುವಂತ ಸಂಪ್ರದಾಯ ಇದೆ. ಅಂದ್ರೆ ಈ ಬಣ್ಣದ ನೀರನ್ನ ಎರಚಾಡುವಂಥದ್ದು ಅಥವಾ ಬಣ್ಣಗಳನ್ನ ಮೈತುಂಬ ಬಳಿದುಕೊಂಡು ಸಂಭ್ರಮಿಸುವಂತ ಒಂದು ಹಬ್ಬ. ಹಾಗಾಗಿ ಪರಂಪರಾನುಗತವಾಗಿ ಬಂದಿರುವಂತಹ ಈ ಓಕುಳಿ ಹಬ್ಬ ಏನಿದೆ ಅದು ಒಂದು ಸಂತೋಷದ ಸಂಕೇತವಾಗಿ ಇದೆ. ಈಗಲೂ ಕೂಡ ನೀವು ಯಾವುದೇ ಮದುವೆ ಸಮಾರಂಭಗಳಿಗೆ ಹೋಗ್ಲಿ, ಅಲ್ಲೂ ಕೂಡ ಈ ಬಣ್ಣದ ಆಟ ಇರುತ್ತೆ, ಓಕುಳಿ ಆಟ ಇರುತ್ತೆ. ಹಾಗಾಗಿನೇ ಶುಭ ಸಮಾರಂಭಗಳಲ್ಲಿ ವಿಜಯೋತ್ಸವ ಆಚರಣೆಯಲ್ಲಿ ಓಕುಳಿ ಆಡುವಂತಹ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೆದು ಬಂದಿರುವಂಥದ್ದು ಈ ಕಾರಣಕ್ಕಾಗಿನೇ. ಹಾಗಾಗಿ ಈ ದಿನ ಸಂಭ್ರಮ ಪಡುವಂತಹ ದಿನ, ಸಂತೋಷದ ದಿನ. ಅದಕ್ಕಾಗಿನೇ ವಸಂತೋತ್ಸವ ಆರಂಭ ಆಗುವಂತಹ ದಿನ ಇದು. ಇನ್ನು ಶ್ರೀಹರಿ ನರಸಿಂಹ ಅವತಾರವನ್ನ ತಾಳುವ ಮುನ್ನ ರಾಜನಾದಂತಹ ಹಿರಣ್ಯಕಶಿಪು ಏನ್ ಮಾಡ್ತಾನೆ, ತನ್ನ ಮಗ ಪ್ರಹ್ಲಾದ ಆತನಿಗೆ ಕಿರುಕುಳವನ್ನ ಕೊಡಬೇಕು, ಪ್ರಹ್ಲಾದನನ್ನ ಸಾಯಿಸ್ಬಿಡ್ಬೇಕು ಅನ್ನುವಂಥ ಉದ್ದೇಶದಿಂದ ಹೋಳಿಕಾ ಅನ್ನುವಂಥ ರಾಕ್ಷಸಿಗೆ ತನ್ನ ಮಗ ಪ್ರಹ್ಲಾದನಿಗೆ ಬೆಂಕಿ ಹಚ್ಚಿ ಸುಡು ಅಂತ ಹೇಳಿ ಆಜ್ಞಾಪಿಸ್ತಾನೆ. ಅದೇ ರೀತಿ ಹೋಳಿಕಾ ಬೆಂಕಿಯನ್ನ ಸಿದ್ಧ ಮಾಡಿ ಅದಕ್ಕೆ ಕಟ್ಟಿಗೆಗಳನ್ನು ಜೋಡಿಸಿ ಪ್ರಹ್ಲಾದನನ್ನು ಕೂಡ ಆ ಬೆಂಕಿಯಲ್ಲಿ ಆಹುತಿ ಆಗ್ಬೇಕು ಅಂತ ಹೇಳಿ ಪ್ರಹ್ಲಾದನನ್ನ ಹಿಡಿದು ತರ್ತಾಳೆ. ಆದ್ರೆ ಶ್ರೀಹರಿ ತನ್ನ ಭಕ್ತನನ್ನ ಕಾಪಾಡ್ಲಿಕ್ಕಾಗಿನೇ ಬೆಂಕಿಯನ್ನು ಹಚ್ಚಲು ಬಂದಂತಹ ರಾಕ್ಷಸಿ ಹೋಳಿಕಾಲನ್ನೇ ಭಸ್ಮ ಮಾಡಿಬಿಡ್ತಾನೆ. ಈ ಘಟನೆಯ ಸ್ಮರಣೆಗಾಗಿ ಕೂಡ ಫಾಲ್ಗುಣ ಮಾಸದ ಹುಣ್ಣಿಮೆಯನ್ನ ಹೋಲಿಕಾ ಪೂರ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಆದ್ರಿಂದಲೇ ಆ ದಿನ ಹೋಲಿಕಾ ದರ್ಶನವನ್ನ ಮಾಡುವಂಥದ್ದು. ಇಲ್ಲಿ ಕಾಮದಹನ ಕೂಡ ಆಚರಣೆಯಲ್ಲಿ ಇರುವಂತಹ ಸಂದರ್ಭ. ಇದನ್ನು ಕೂಡ ನಾವು ಪೌರಾಣಿಕವಾಗಿ ಗಮನಿಸಬಹುದು. ಇನ್ನು ತ್ರೇತಾಯುಗದಲ್ಲಿ ರಾವಣ ತನ್ನ ತಂಗಿ ಶೂರ್ಪನಖಿಯ ಗಂಡನನ್ನ ಯುದ್ಧದ ಕಾರ್ಯಕ್ಕೆ ಸಹಾಯಕ್ಕೆ ಅಂತ ಹೇಳಿ ರಾವಣ ಕರ್ಕೊಂಡು ಹೋಗ್ತಾನೆ. ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ರಾವಣನ ಬಾಣ ತಂಗಿಯ ಗಂಡನಿಗೆ ತಾಗಿ ಆತ ಮರಣ ಹೊಂದುತ್ತಾನೆ. ಇಲ್ಲಿ ಶೂರ್ಪನಖಿಯ ಇನ್ನೊಂದು ಹೆಸರು ಹೋಲಿಕಾ ಅಂತಾನೆ. ಹಾಗೆ ಅವಳ ವೈಧವ್ಯಕ್ಕೆ ಕಾರಣನಾದಂತಹ ರಾವಣ ಅವಳಿಗೆ ಒಂದು ವರವನ್ನ ಕೊಡ್ತಾನೆ. ಏನಂದ್ರೆ, ಈ ದಿನದಿಂದ ಅದು ನಿನ್ನ ಹೆಸರಿನಿಂದ ಪ್ರಸಿದ್ಧವಾಗ್ಲಿ, ಅದಕ್ಕೆ ಹೋಲಿಕಾ ಹುಣ್ಣಿಮೆ ಅಂತ ಹೇಳಿ ಕರೆಯುವಂತಾಗ್ಲಿ ಅನ್ನುವಂಥ ಒಂದು ವರವನ್ನ ಕೊಡ್ತಾನೆ. ಜೊತೆಗೆ ತಂಗಿಗೆ ಇನ್ನೊಂದು ವರವನ್ನು ಕೂಡ ರಾವಣ ಕೊಡ್ತಾನೆ. ಏನಂದ್ರೆ, ನೀನು ಯಾರನ್ನ ಇಷ್ಟಪಡ್ತೀಯೋ ಅವರ ಸಂಗಡ ನಿನ್ನ ಮದುವೆಯನ್ನ ಮಾಡಿಕೊಡ್ತೇನೆ ಅನ್ನುವಂಥ ಒಂದು ಭರವಸೆ. ಹಾಗಾಗಿನೇ ಇಲ್ಲಿ ಹೋಲಿಕಾ ಅಥವಾ ಈ ಶೂರ್ಪನಖಿ ಚಿತ್ರಕೂಟದಲ್ಲಿ ಇದ್ದಂತಹ ಶ್ರೀರಾಮ ಮತ್ತೆ ಲಕ್ಷ್ಮಣರನ್ನ ಕಂಡು ಅವರ ರೂಪಕ್ಕೆ ಮಾರು ಹೋಗಿ ಅವರನ್ನೇ ಮದುವೆ ಆಗ್ಲಿಕ್ಕೆ ತುಂಬಾ ಕಾಡಿಸ್ತಾಳೆ. ರಾಮ ಲಕ್ಷ್ಮಣರು ಮದುವೆ ಆಗ್ಲಿ ಅಂತ ಹೇಳಿ ಅವಳು ಬಯಸ್ತಾಳೆ. ಆದರೆ ಆ ವಿವಾಹ ಏರ್ಪಡಲ್ಲ. ಇದರಿಂದ ಅವಳು ಬೇಸತ್ತು ಸೀತೆಯನ್ನ ತಿನ್ನಲಿಕ್ಕೆ ಹೋಗ್ತಾಳೆ. ರಾಮನ ಆಜ್ಞೆಯಂತೆ ಲಕ್ಷ್ಮಣ ಆಕೆಯ ಕಿವಿ ಮೂಗುಗಳನ್ನ ಕತ್ತರಿಸಿ ಶಿಕ್ಷೆಗೆ ಒಳಪಡಿಸ್ತಾನೆ. ಹಾಗಾಗಿನೇ ಅಲ್ಲಿ ಹೋಲಿಕಾ ಕೂಡ ಸೋತು ವಾಪಸ್ಸು ಹೋಗ್ತಾಳೆ. ಇನ್ನು ಈ ಹುಣ್ಣಿಮೆಗೆ ಹೋಲಿಕಾ ದಹನ ಕಾರ್ಯ ಮಾಡೋದಕ್ಕೆ ಇನ್ನೊಂದು ಕೂಡ ಕಥೆ ಇದೆ. ಪೂರ್ವದಲ್ಲಿ ದೇವತೆಗಳಲ್ಲಿ ಹೋಲ ಅನ್ನುವಂಥ ದೇವತೆ ಇದ್ಲು. ಆ ದೇವತೆಯ ಮಗಳೇ ಹೋಲಿಕಾ. ಇವಳು ದೇವತೆ ಆದರೂ ಕೂಡ ಇವಳ ರೂಪ ತುಂಬಾ ಭಯಂಕರವಾಗಿತ್ತು. ಎಲೆ ನಾಲಿಗೆ ಇತ್ತು, 2 ತಲೆಗಳಿತ್ತು, 4 ಕೋಡಗಳಿದ್ವು ಇವುಗಳಿಂದ. ಹಾಗಾಗಿ ಈ ರೂಪ ತುಂಬಾ ಭಯಂಕರವಾಗಿತ್ತು. ಇವಳಿಂದ ಭೂಲೋಕದಲ್ಲಿ ತುಂಬಾ ಜನ ಭಯ ಪಡ್ತಾ ಇದ್ರು. ಹಾಗಾಗಿ ಭಯಭೀತರಾದಂತಹ ಜನರ ಕೋರಿಕೆಯನ್ನ ಈಡೇರಿಸಲಿಕ್ಕಾಗಿನೇ ಭಗವಾನ್ ವಿಷ್ಣು ಭೂಭಾರ ಹರಣಕ್ಕಾಗಿ ಭಯಂಕರಳಾದ ಹೋಳಿಕಾಳನ್ನೇ ಮುಗಿಸ್ಲಿಕ್ಕೆ ಒಂದು ಉಪಾಯವನ್ನ ಮಾಡ್ತಾನೆ. ಅದರಿಂದಲೇ ಹೋಳಿಕಾಳನ್ನ ಜನ ಮರದ ಕಟ್ಟಿಗೆ ಏನಿದೆ, ಉರುವಲೇನಿದೆ ಅದನ್ನ ಕೂಡಿಸಿ ಚಿತೆ ಮಾಡಿ, ಆಕೆ ದೇವತೆಯಾದ ಕಾರಣ ಚಿತೆಯಲ್ಲಿಯೇ ಷೋಡಶೋಪಚಾರ ಪೂಜೆಯನ್ನ ಮಾಡಿ, ಹೂರಣದ ಹೋಳಿಗೆಯನ್ನ ಮಾಡಿ, ನೈವೇದ್ಯವನ್ನ ಮಾಡಿ ದಹನ ಮಾಡುವಂತಹ ಪರಂಪರೆ ಅಲ್ಲಿಂದ ಮುಂದುವರಿತು. ಹಾಗಾಗಿನೇ ಭೂಮಿಯ ಮೇಲಿದ್ದಂತಹ ಜನ ಅಂದಿನಿಂದ ನೆಮ್ಮದಿಯ ಜೀವನವನ್ನ ನಡೆಸಿದ್ರು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ
ಅಂತಹ ರಾಕ್ಷಸಿಯನ್ನ, ಅಂತಹ ದುಷ್ಟತನ ಇರುವಂಥವ್ರನ್ನ ಸುಟ್ಟು ಬೂದಿ ಮಾಡಿದ್ರು ಅನ್ನುವಂಥ ಒಂದು ವಿಚಾರ. ಇದು ಈಗಲೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೆಲವು ಮನೆಗಳಲ್ಲಿ ಇದೇ ರೀತಿಯ ಆಚರಣೆ ಇದೆ. ಹಾಗೆ ಇದರ ಜೊತೆಗೆ ರತಿ ಮನ್ಮಥರನ್ನ ಪೂಜೆ ಮಾಡಿ ಸಿಹಿ ಹೋಳಿಗೆಯನ್ನ ನಿವೇದನೆ ಮಾಡ್ತಾರೆ. ಕೇವಲ ಕಾಮನನ್ನ ದಹನ ಮಾಡುವಂಥ ಪರಂಪರೆ ಇದು ಕಥೆಗಳ ಮೂಲಕ ಸ್ಮರಣಾರ್ಥವಾಗಿ ಹರಿದು ಬಂದಿರುವಂತಹ ಒಂದು ಸಂಪ್ರದಾಯ ಇದು. ಆದ್ರಿಂದಲೇ ಈ ದಿನ, ಹುಣ್ಣಿಮೆಯ ದಿನ, ಹೋಲಿಕಾ ದಹನವನ್ನ ಮಾಡ್ತಾರೆ, ಕಾಮ ದಹನವನ್ನ ಮಾಡ್ತಾರೆ. ಇದು ವಿಶೇಷವಾಗಿ ಆಚರಿಸಲ್ಪಡುವಂತಹ ಒಂದು ಹಬ್ಬ. ಹಾಗಾಗಿನೇ ಈ ಹೋಳಿ ಹಬ್ಬ ಬಹಳ ವಿಶೇಷವಾಗಿ ಸಂತೋಷದಿಂದ ಆಚರಿಸಲ್ಪಡುವಂತಹ ಒಂದು ಹಬ್ಬ ಇದು. ಹಾಗೆ ಮನಸ್ಸಿನಲ್ಲಿರುವಂತಹ ಕಾಮಗಳನ್ನ ಸುಟ್ಟು ಸಂಭ್ರಮಿಸುವಂತಹ ಒಂದು ಹಬ್ಬ. ಹಾಗಾಗಿನೇ ಈ ಹೋಳಿ ಹಬ್ಬ ಎಲ್ಲರ ದುಷ್ಟ ಕಾಮನೆಗಳೇನಿದೆ ಅದನ್ನ ಸುಟ್ಟು ಆಧ್ಯಾತ್ಮಿಕ ಕಾಮನೆಗಳನ್ನ ಮನಸ್ಸಿನಲ್ಲಿ ತಂದುಕೊಳ್ಳುವಂತಹ ಒಂದು ಪ್ರಯತ್ನ. ಹಾಗಾಗಿನೇ ಈ ಕಾಮನ ಹುಣ್ಣಿಮೆ ಅಥವಾ ಕಾಮದಹನ ಬಹಳ ಸಾಂಕೇತಿಕವಾಗಿ ಆಚರಿಸಲ್ಪಡುವಂತಹ ಒಂದು ಹಬ್ಬ. ಹಾಗಾಗಿನೇ ಇಲ್ಲಿ ಈ ದಿನ ಕಾಮನ ಪ್ರತಿಕೃತಿಯನ್ನು ಸುಟ್ಟು ನಂತರ ಬಣ್ಣಗಳಲ್ಲಿ ಮಿಂದೆದ್ದು ಸಂಭ್ರಮಿಸುವಂತಹ ಒಂದು ಸಂದರ್ಭ ಇದು. ಹಾಗಾಗಿನೇ ಈ ಹಬ್ಬದಲ್ಲಿ ಯುವಕರು, ಯುವತಿಯರು, ಮಕ್ಕಳು ಹೆಚ್ಚಿನ ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು ಇದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಈ ಒಂದು ಹೋಳಿ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಹಾಗಾಗಿನೇ ಆ ಭಾಗದಲ್ಲಿ ಇರುವಂತವ್ರಿಗೆ ಇದು ಹಿಂದೂಗಳಿಗೆ ಪ್ರಮುಖವಾದಂತಹ ಹಬ್ಬ ಇದು, ಈ ಹೋಳಿಯ ಹಬ್ಬ. ಹಾಗಾಗಿ ಬಂಧುಗಳೇ, ಈ ಹಬ್ಬದ ಹಿನ್ನೆಲೆಯಲ್ಲಿ ಹಲವಾರು ರೀತಿಯಲ್ಲಿ ಅರ್ಥಗಳು ಹುದುಗಿದೆ ಅನ್ನುವಂಥ ವಿಚಾರವನ್ನು ನೀವು ಗಮನಿಸಬೇಕು. ಜೊತೆಗೆ ಈ ಕೆಟ್ಟ ಶಕ್ತಿಯ ಮೇಲೆ ಸಾತ್ವಿಕ ಶಕ್ತಿ ಏನಿದೆ ಅದು ವಿಜಯೋತ್ಸವವನ್ನು ಆಚರಿಸುತ್ತೆ ಅನ್ನುವಂಥದ್ರ ಒಂದು ಸಂಕೇತ. ಹಾಗಾಗಿ ತಮಗೆಲ್ಲರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಭಗವಂತ ಸರ್ವ ರೀತಿಯಲ್ಲೂ ಕೂಡ ನಿಮ್ಮ ಒಳ್ಳೆಯತನವನ್ನ ಉತ್ತೇಜನ ಮಾಡಲಿ, ನಿಮ್ಮ ಒಳ್ಳೆಯತನಕ್ಕೆ ಜಯ ಸಿಕ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುವಂತಹ ದಿನ. ಅದರಲ್ಲೂ ಗ್ರಹಗತಿಗಳು ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಹಾಗಾಗಿ ಕೆಲವು ವಿಚಾರಗಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಒತ್ತಡ, ಸ್ವಲ್ಪ ಬೇಸರ, ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ಸಂದರ್ಭಗಳಿರುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ತುಂಬ ಸ್ಪರ್ಧೆ ಇದೆ. ಹಾಗಾಗಿ ಆ ಸ್ಪರ್ಧೆಯನ್ನು ನೀವು ಸಮರ್ಥವಾಗಿ ಎದುರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಸೋಲನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಧೈರ್ಯ ಮಾಡಿ ಕೆಲಸ ಕಾರ್ಯಗಳನ್ನಾಗಲಿ ಯಾವುದೇ ರೀತಿಯ ಸವಾಲುಗಳನ್ನಾಗಲಿ ಎದುರಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಬಂಧು ಮಿತ್ರರಲ್ಲಿ ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಣ್ಣ ವಿಚಾರಕ್ಕೆ ಆರಂಭ ಆಗುವಂತಹ ಈ ಒಂದು ಭಿನ್ನಾಭಿಪ್ರಾಯ ಬಹಳ ದೊಡ್ಡದಾಗಿ ಬೆಳೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಅದು ಆರಂಭದಲ್ಲಿದ್ದಾಗಲೇ ಅದನ್ನು ಉಪಶಮನ ಮಾಡುವಂಥದ್ದು ಉತ್ತಮ. ಏಕೆಂದರೆ ಅಲ್ಲಿ ನೀವು ಆ ಚಿಗುರನ್ನ ಕೈಯಿಂದಲೇ, ಉಗುರಿನಿಂದಲೇ ಚಿವುಟಬಹುದು. ಅದು ಸ್ವಲ್ಪ ದೊಡ್ಡದಾದರೆ ಕೊಡಲಿಯನ್ನೇ ತರಬೇಕಾಗತ್ತಲ್ಲ. ಆ ರೀತಿಯಲ್ಲಿ ಅಂಥ ಭಿನ್ನಾಭಿಪ್ರಾಯ ದೊಡ್ಡದಾದಾಗ ಸ್ವಲ್ಪ ಪರಿತಪಿಸಬೇಕಾಗತ್ತೆ, ತುಂಬ ಶ್ರಮ ಪಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಬಗ್ಗೆ ಒಂದು ಗಾಳಿ ಸುದ್ದಿ ಹಬ್ಬುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಒಂದು ಶ್ರೇಯಸ್ಸನ್ನು, ನಿಮ್ಮ ಯಶಸ್ಸನ್ನು ಸಹಿಸದೇ ಇರುವಂಥವ್ರು, ಹೊಟ್ಟೆ ಉರಿ ಪಡುವಂಥವ್ರು, ನಿಮ್ಮ ಹಿತಶತ್ರುಗಳು ಈ ದಿನ ನಿಮ್ಮ ಹೆಸರಿಗೆ ಕಳಂಕ ತರುವಂಥ ಒಂದು ಹಿನ್ನೆಲೆಯಲ್ಲಿ ಇಂತಹ ಗಾಳಿ ಸುದ್ದಿಯನ್ನು ಹಬ್ಬಿಸುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡು ಕೆಲಸಗಳನ್ನು ಆರಂಭ ಮಾಡಿ. ಬೇರೆಯವರಿಂದ ಯಾವುದನ್ನು ಕೂಡ ಈ ದಿನ ನಿರೀಕ್ಷೆ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಪ್ರಯಾಣ, ನಿಮ್ಮ ಪ್ರವಾಸ ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಔಷಧಿ ವ್ಯಾಪಾರಿಗಳಿಗೆ, ಹಾಗೆ ಈ ಗ್ರಂಥಿಕೆ ಅಂಗಡಿಯಲ್ಲಿ ಇರುವಂಥವ್ರಿಗೆ, ಮಾಲೀಕರಿಗೆ ಈ ದಿನ ಸ್ವಲ್ಪ ಲಾಭದ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಲಾಭದ ಸ್ವಲ್ಪ ಅಂಶವನ್ನು ನೀವು ಉಳಿತಾಯ ಮಾಡಬೇಕು, ನಾಳೆಗಾಗಿ ಉಳಿತಾಯ ಮಾಡಬೇಕು. ಇದು ಕೂಡ ನಿಮ್ಮ ಲೆಕ್ಕಾಚಾರದಲ್ಲಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ನಿಮಗೂ ಕೂಡ ಮಧ್ಯಮ ಫಲಗಳಿರುವಂಥ ಸಂದರ್ಭ.
ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಹಣಕಾಸಿನ ಚಟುವಟಿಕೆಗಳಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಈ ದಿನ ನಷ್ಟ ಹೆಚ್ಚಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಹಣಕಾಸಿನ ತೊಂದರೆಗಳಿಗಾಗಲಿ ಅಥವಾ ನೀವು ತೆಗೆದುಕೊಂಡಂಥ ಒಂದು ಆತುರದ ತೀರ್ಮಾನಕ್ಕಾಗಲಿ ನೀವು ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಒಂದು ಬೆಂಬಲ ಎಷ್ಟಿದೆ, ಬಲ ಎಷ್ಟಿದೆ, ನಿಮ್ಮ ಒಂದು ಸಂಪೂರ್ಣವಾದಂಥ ಸ್ಥಾನದ ಅರಿವು ನಿಮಗಿರಬೇಕು. ಆಗ ಮಾತ್ರ ಹೊಸ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಳಿ. ಇಲ್ಲಾಂದರೆ ಈ ದಿನ ತಟಸ್ಥವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ಕೆಟ್ಟ ಹವ್ಯಾಸ ಅನ್ನುವಂಥದ್ದಿದ್ದರೆ, ಒಂದು ಮೋಜು ಮಸ್ತಿ ಅಥವಾ ಸಂತೋಷಕ್ಕಾಗಿ ಹಣವನ್ನು ಸುರಿಯುವಂಥದ್ದು, ಇಂಥದ್ದೇನಾದರೂ ನಿಮ್ಮಲ್ಲಿ ಒಂದು ಹವ್ಯಾಸ ಅನ್ನುವಂಥದ್ದಿದ್ದರೆ ಅದನ್ನು ಈಗಲೇ ನಿಲ್ಲಿಸುವಂಥದ್ದು ಉತ್ತಮ. ಏಕೆಂದರೆ ನಾಳೆ ಭವಿಷ್ಯದಲ್ಲಿ ಅದರಿಂದ ನಿಮಗೆ ತೀವ್ರ ಆಘಾತ ಆಗುತ್ತೆ, ತೀವ್ರ ನಷ್ಟ ಉಂಟಾಗುತ್ತೆ. ಹಾಗಾಗಿ ಈ ದಿನದಿಂದಲೇ ಎಚ್ಚೆತ್ತುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದ ಉತ್ತರಾರ್ಧ ಏನಿದೆ, ಸಂಜೆಯ ಸಮಯಕ್ಕೆ ಸ್ವಲ್ಪ ನಿಮಗೆ ಯಶಸ್ಸು ಸಿಕ್ಕುವಂಥ ಒಂದು ಮುನ್ಸೂಚನೆ ಕಾಣಿಸುತ್ತೆ. ಆದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ದುಸ್ಸಾಹಸವನ್ನು ಮಾಡಬೇಡಿ. ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಬಂದುದರಲ್ಲೇ ನೀವು ತೃಪ್ತಿ ಪಡಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಸುಮ್ಮನಿರುವಂಥ ಒಂದು ಪರಿಸ್ಥಿತಿ ಈ ದಿನ ಇರುತ್ತೆ. ಹಾಗೆ ಈ ದಿನದ ಪ್ರಗತಿ ನಿಮ್ಮ ಒಂದು ಇಚ್ಛೆಯಂತೆ ಇರದೆ ಸಾಧಾರಣವಾಗಿರುತ್ತೆ. ಅದಕ್ಕೆ ನೀವು ಹೊಂದಿಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಉದರ ಸಂಬಂಧಿ ಈ ಅನಾರೋಗ್ಯ ನಿಮ್ಮನ್ನು ಕಾಡಬಹುದು. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ವಿಶೇಷವಾಗಿ ಯಾವುದೇ ರೀತಿಯ ಲೇವಾದೇವಿ ವ್ಯವಹಾರಕ್ಕೆ ಈ ದಿನ ಕೈ ಹಾಕಬೇಡಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಶುಭ ಫಲಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಗೆ ತಕ್ಕಂಥ ಒಂದು ಹೊಸ ದಾರಿ ಕೂಡ ಸಿಕ್ಕತ್ತೆ, ಹೊಸ ಜವಾಬ್ದಾರಿ ಕೂಡ ನಿಮ್ಮ ಹೆಗಲಿಗೆ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರತಿಭೆ ಏನು, ನಿಮ್ಮ ಸಾಮರ್ಥ್ಯ ಏನು, ಇದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಮುಂದೆ ಪ್ರಗತಿಗೆ ಈ ಒಂದು ಅವಕಾಶ ಸುಗಮವಾದ ದಾರಿಯನ್ನು ಮಾಡಿಕೊಡುತ್ತೆ. ಇನ್ನು ಈ ದಿನದ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಮೇಲಧಿಕಾರಿಗಳು ಕೂಡ ಸಂತುಷ್ಟರಾಗ್ತಾರೆ. ಅವರು ಕೂಡ ನಿಮ್ಮನ್ನು ಹೊಗಳ್ತಾರೆ. ಸಹೋದ್ಯೋಗಿಗಳಿಂದ ಉತ್ತಮವಾದಂಥ ಬೆಂಬಲ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನೀವು ತುಂಬ ಸಂತೋಷದಿಂದಿರುವಂಥ ಅನುಕೂಲಕರವಾದಂಥ ಸ್ಥಿತಿಯಲ್ಲಿರುವಂಥ ಒಂದು ಪರಿಸ್ಥಿತಿ ಇದೆ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚುಗಳು ಬಂದರೆ ಅದರಿಂದ ಸ್ವಲ್ಪ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅಲ್ಲಿ ನಿಮ್ಮ ಜಾಣತನ ತೋರಿಸಿ. ಇನ್ನು ವಿಶೇಷವಾಗಿ ಹೊಸ ಅವಕಾಶಗಳು ಈ ದಿನ ನಿಮಗೆ ಬರೋದರಿಂದ ತುಂಬ ಉತ್ಸಾಹದ ಉತ್ತುಂಗದಲ್ಲಿ ಇರ್ತೀರಿ. ತುಂಬ ಎನರ್ಜಿ ಲೆವೆಲ್ ಇದೆ. ಹಾಗೆ ಈ ದಿನ ಸ್ತ್ರೀಯರ ವಿಚಾರದಲ್ಲಿ ತುಂಬ ಸಂಯಮದಿಂದ ವರ್ತಿಸುವಂಥದ್ದು. ಹಾಗೆ ಈ ದಿನ ಎಲ್ಲ ವಿಚಾರದ ಕೂಡ ನಿಮಗೆ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ತುಂಬ ಬ್ಯಾಲೆನ್ಸ್ ಮಾಡ್ತೀರಿ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಫಲ ಸಿಕ್ಕತ್ತೆ. ಇನ್ನು ಈ ದಿನ ನೀವು ಕೆಲವೊಂದು ವಸ್ತುಗಳನ್ನು ನಿಮ್ಮ ಒಂದು ಸೌಲಭ್ಯಕ್ಕಾಗಿ, ಮನೆಯವರಿಗಾಗಿ ಖರೀದಿ ಮಾಡಿ ತರುವಂಥ ಸಾಧ್ಯತೆ ಕೂಡ ಇದೆ. ಅದು ಕೂಡ ನಿಮಗೆ ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಬಯಕೆಗಳನ್ನು, ನಿಮ್ಮ ದೈಹಿಕ ಕಾಮನೆಗಳನ್ನು ಈಡೇರಿಸಿಕೊಳ್ಳಿಕ್ಕೂ ಕೂಡ ಅವಕಾಶಗಳು ತುಂಬ ಸಿಕ್ಕುವಂಥದ್ದು, ವಿಪುಲವಾದಂಥ ಅವಕಾಶ ಇದೆ. ಆದರೆ ಏನೇ ಮಾಡಿದ್ರೂ ಅದಕ್ಕೆ ಒಂದು ಮಿತಿ ಇರಲಿ, ಒಂದು ಲಿಮಿಟ್ ಇರಲಿ ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಸ್ವಲ್ಪ ಸವಾಲುಗಳಿರುವಂತಹ ದಿನ. ಅದರಲ್ಲೂ ಹಣದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಒತ್ತಡಗಳಿರುತ್ತೆ. ಅದರಲ್ಲೂ ಸಾಲ ಸೋಲ ಮಾಡಿದರೆ, ಬಡ್ಡಿ ಚಕ್ರ ಬಡ್ಡಿಯನ್ನು ಕಟ್ತಾ ಇದ್ದರೆ ಈ ದಿನ ಸ್ವಲ್ಪ ಮಾನಸಿಕವಾಗಿ ಒತ್ತಡಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿ ಸಾಲಗಾರರಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಇನ್ನು ಈ ದಿನ ಬಂಧು ಮಿತ್ರರ ಒಂದು ಒಡನಾಟ, ಅವರ ಜೊತೆ ಮಾತುಕತೆ, ಇಂಥ ಒಂದು ಸಂದರ್ಭದಲ್ಲೇ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ನೀವು ಯಾವ ಕೆಲಸವನ್ನು ಆರಂಭ ಮಾಡ್ತೀರೋ ಅಲ್ಲೂ ಕೂಡ
ತೊಂದರೆ ಇದೆ. ಅದರಲ್ಲೂ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಬಹು ಎಚ್ಚರಿಕೆಯಿಂದಲೇ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಬೇಕು. ಏಕೆಂದರೆ ಆರಂಭಿಕ ಅಡೆತಡೆಗಳು ಈ ದಿನ ಜಾಸ್ತಿ ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಸ್ವಲ್ಪ ದಾರಿ ಸುಗಮವಾಗುತ್ತೆ. ಇನ್ನು ಈ ದಿನ ಹಲವಾರು ರೀತಿಯಲ್ಲಿ ತೊಂದರೆ ತಾಪತ್ರಯಗಳು ಎದುರಾಗುವಂಥದ್ದು ಕೂಡ ಇದೆ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ಈ ದಿನ ನಿಮಗೆ ಸ್ವಲ್ಪ ತಲೆನೋವು, ಸ್ವಲ್ಪ ಕಿರಿಕಿರಿ ಇರುವಂಥ ಸಂದರ್ಭ ಇರುತ್ತೆ. ಅದನ್ನು ಸ್ವಲ್ಪ ತಿಳಿಗೊಳಿಸ್ಕೊಳ್ಳಿ. ಆದಷ್ಟು ಬೇಗ ಅಂತಹ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಸ್ತ್ರೀಯರು ಯಾರೇ ಅಪರಿಚಿತರೊಡನೆ ವ್ಯವಹಾರ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೂ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ರಂಗಗಳಲ್ಲೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಿಮ್ಮ ಪ್ರಯಾಣ, ನಿಮ್ಮ ಓಡಾಟ ಈ ದಿನ ನಿಮಗೆ ಅಷ್ಟೊಂದು ಲಾಭವನ್ನು ತರಲ್ಲ, ಆದರೂ ಕೂಡ ಅಷ್ಟೊಂದು ನಷ್ಟವೂ ಕೂಡ ಇಲ್ಲ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂತಹ ದಿನ. ಅದರಲ್ಲೂ ನಿನ್ನೆ ನಡೆದಂತಹ ಚಂದ್ರಗ್ರಹಣದ ಬಾಧೆಯಿಂದ ಈ ದಿನ ಸ್ವಲ್ಪ ರಿಲೀಫ್ ಇರುವಂಥದ್ದು ನಿಮಗೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮಾನಸಿಕವಾದಂಥ ಒಂದು ತೃಪ್ತಿ ಇದೆ. ನಿಮ್ಮ ಅನುಭವದ ಆಧಾರದಿಂದಲೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ. ಹಾಗೆ ಹೊಸ ಕೆಲಸವೊಂದು ಕೂಡ ನಿಮಗೆ ಎದುರಾಗುವಂಥದ್ದು ಇದೆ. ಅದರ ಬಗ್ಗೆ ಸ್ವಲ್ಪ ತಾಂತ್ರಿಕತೆಯ ಒಂದು ಟೆಕ್ನಾಲಜಿಕಲ್ ಆಗಿ ಸ್ವಲ್ಪ ನಾಲೆಡ್ಜ್ ನಿಮಗೆ ಬೇಕಾಗುತ್ತೆ. ಅದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಒಂದು ಪ್ರಯತ್ನ ನಿಮ್ಮ ನೈತಿಕತೆಯನ್ನು ಹೆಚ್ಚಿಸುತ್ತೆ. ಒಂದು ಮೊರಾಲಿಟಿ, ಒಂದು ಮಾರಲ್ ಸಪೋರ್ಟ್ ಅನ್ನುವಂಥದ್ದು ಈ ದಿನ ನಿಮಗೆ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ಈ ದಿನ ಮಾನಸಿಕವಾಗಿ ತೃಪ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇರಬೇಕು. ನಿರೀಕ್ಷಿತ ಪ್ರಮಾಣದಲ್ಲಿ ಫಲಿತಾಂಶಗಳು ಸಿಗ್ತಾ ಇರಬೇಕು. ಇದೆರಡೂ ಕೂಡ ಈ ದಿನ ನಿಮಗೆ ಸಿಗ್ತಾನೆ ಇರುತ್ತೆ. ಇದರಿಂದ ತೃಪ್ತಿ, ಸಂತೋಷ ಇದೆ. ಇನ್ನು ಈ ದಿನ ಗುರು ಹಿರಿಯರ ಮುಂದೆ ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ವಾದ ಮಾಡಬೇಡಿ, ಆದರೆ ಚರ್ಚೆ ಇರಲಿ. ಈ ಚರ್ಚೆಯಿಂದ ಯಾವುದು ಸರಿ ಅನ್ನುವಂಥದ್ದು ಗೊತ್ತಾಗುತ್ತೆ, ವಾದದಿಂದ ಯಾರು ಸರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೆರಡರ ವ್ಯತ್ಯಾಸವನ್ನು ನೀವು ಗಮನಿಸ್ಕೊಂಡು ಅಲ್ಲಿ ಗುರು ಹಿರಿಯರಿಗೆ ಸಲ್ಲಬೇಕಾದಂತಹ ಗೌರವ ಸ್ಥಾನಮಾನಗಳನ್ನು ಕೊಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಹಠಮಾರಿತನವನ್ನು ಬಿಟ್ಟು ಸ್ವಲ್ಪ ಹೊಂದಾಣಿಕೆಯತ್ತ ಹೋಗೋದ್ರಿಂದ ಹೆಚ್ಚಿನ ಲಾಭಗಳು ನಿಮಗೆ ಸಿಕ್ಕತ್ತೆ, ಹೆಚ್ಚಿನ ಶ್ರೇಯಸ್ಸಿದೆ. ಹಾಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋದ್ರಿಂದ ಕೂಡ ನಿಮ್ಮ ಮನಸ್ಥಿತಿ ಉತ್ತಮವಾಗುತ್ತೆ. ಇನ್ನು ಈ ದಿನ ನಿಮಗೆ ನಂಬಿಕೆಯೇ ದೇವರು. ಕೆಲವರನ್ನು ನಂಬ್ತೀರಿ, ಕೆಲವು ವಿಚಾರಗಳನ್ನು ನಂಬ್ತೀರಿ, ಕೆಲವರು ದೇವರಲ್ಲಿ ತುಂಬ ಭಯ ಭಕ್ತಿಯ ನಂಬಿಕೆ ಕೂಡ ಇದೆ. ಇದೆಲ್ಲವೂ ಕೂಡ ನಿಮ್ಮ ಒಂದು ಅನುಭವದ ಆಧಾರದಲ್ಲೇ ನೀವು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನೀವು ನಿರೀಕ್ಷೆ ಮಾಡಿದಂಥ ಫಲಗಳು ಸಿಕ್ಕಲ್ಲ. ಅಂಥ ಸನ್ನಿವೇಶ ಕೂಡ ನಿಮಗೆ ತುಂಬ ದೂರ ಉಳಿಯುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಆಸೆ ಮರೀಚಿಕೆಯಾಗಿ ಇರುವಂಥದ್ದು. ಅಂದರೆ ಆಸೆ ಇದೆ, ಅದನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಸ್ವಲ್ಪ ಸೋಲು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಆಸೆ ನಿರಾಸೆಯಾಗುತ್ತೆ. ಈ ದಿನ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದು ಈ ದಿನ ಬೇಡ. ಏಕೆಂದರೆ ಹಣದ ವಿಚಾರ ನಿಮಗೆ ಈ ದಿನ ಮೋಸ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಯಾವುದಾದ್ರೂ ಒಂದು ಅಮೂಲ್ಯವಾದ ವಸ್ತುವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಬಿಟ್ಟು ಮರೆಯುವಂಥದ್ದು ಇರ್ಬೋದು, ಅಥವಾ ಬೇರೆಯವರು ಅದನ್ನು ಅಪಹರಿಸುವಂಥದ್ದು ಕೂಡ ಇರ್ಬೋದು. ಒಟ್ಟಾರೆ ನೀವು ತುಂಬ ಪ್ರೀತಿಸುವಂಥ ಅಷ್ಟೇ ಅಮೂಲ್ಯವಾಗಿರುವಂಥ ಒಂದು ವಸ್ತು ನಿಮ್ಮಿಂದ ದೂರ ಆಗುತ್ತೆ. ಜಾಗ್ರತೆ, ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಇನ್ನು ಈ ದಿನ ಕೆಲವೊಂದು ಸಾಹಸದ ಕೆಲಸ ಕಾರ್ಯಗಳಲ್ಲಿ
ತೊಡಗಿಸ್ಕೊಳ್ಳುವಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಅದರಲ್ಲೂ ಈ ವಾಹನದ ಚಲಾವಣೆ ಸಂದರ್ಭ ಅಥವಾ ವಾಹನದಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಬರುವಂಥದ್ದು ಕೂಡ ಇದೆ. ಇದರಿಂದ ಸ್ವಲ್ಪ ಹಿಂಜರಿಕೆ, ಸ್ವಲ್ಪ ಭಯದ ಸನ್ನಿವೇಶ ಕೂಡ ಇರುತ್ತೆ. ಆದರೆ ನಿಮಗೆ ಧೈರ್ಯ ಹೇಳುವಂಥವ್ರು ಮಾತ್ರ ತುಂಬ ಕಡಿಮೆ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮನ್ನು ಇಷ್ಟಪಡುವಂಥವರು ಈ ದಿನ ಕೆಲಸಗಳಾಗಲಿ ಅಂತ ಹೇಳಿ ಅವರು ನಿಮ್ಮನ್ನು ಉತ್ತೇಜಿಸ್ತಾರೆ, ಅವರು ನಿಮ್ಮನ್ನು ಮೋಟಿವೇಟ್ ಮಾಡ್ತಾರೆ. ಆದರೆ ಆ ಒಂದು ಮೋಟಿವೇಶನ್ ಪವರ್ ಕೂಡ ಏನೇನೂ ಸಾಲದು. ಹಾಗಾಗಿನೇ ಕೆಲವೊಂದು ಕೆಲಸಗಳನ್ನು ಆರಂಭ ಮಾಡದೆ ಮೀನಾಮೇಷ ಎಣಿಸುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಶುಭ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಮನೆಯಲ್ಲಿ ಆಗಬೇಕು, ಅದರ ಬಗ್ಗೆ ಕೆಲವೊಂದು ದಿನಗಳಿಂದ ನಡೀತಾ ಇರುವಂಥ ಪೂರ್ವ ಸಿದ್ಧತೆ ಆಗಲಿ ಅಥವಾ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ವಿಚಾರದಲ್ಲಾಗಲಿ ಈ ದಿನ ನೀವು ತುಂಬ ದೊಡ್ಡ ಮನಸ್ಸು ಮಾಡಬೇಕಾಗತ್ತೆ. ಎಲ್ಲವನ್ನ ಅಕಾಮಿಡೇಟ್ ಮಾಡಬೇಕು. ಕುಟುಂಬಕ್ಕಾಗಿ ನೀವು ಇರಬೇಕು, ಕುಟುಂಬದ ಜವಾಬ್ದಾರಿಯನ್ನು ಹೊರಬೇಕು. ಆಗ ಈ ದಿನ ನಿಮಗೆ ಸ್ವಲ್ಪ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಅದಕ್ಕಾಗಿಯೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ, ತುಂಬ ಪ್ರಯತ್ನಕ್ಕೆ ಮೀರಿದಂಥ ಫಲ ಕೂಡ ಇದೆ. ಹಾಗಾಗಿನೇ ಮಾನಸಿಕ ತೃಪ್ತಿಯನ್ನು ನೀವು ತಂದುಕೊಳ್ಳುವಂಥ ದಿನ. ಹಾಗೆ ಈ ದಿನ ಹೊಸದಾಗಿ ಪರಿಚಯ ಆಗಿರುವಂಥವರ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಸಾಫ್ಟ್ ಕಾರ್ನರ್ ಇರುತ್ತೆ. ಅವರನ್ನು ಕೂಡ ಅತಿಯಾಗಿ ನಂಬುವಂಥದ್ದು ಇದೆ. ಅವರಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ವಿಚಾರವಾಗಿ ಕೆಲವೊಂದು ಅನುಭವಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಎಲ್ಲರನ್ನ ನಂಬುವಂಥ ಒಂದು ಜಾಯಮಾನ. ಅದಕ್ಕಾಗಿಯೇ ಕೆಲವು ಎಚ್ಚರಿಕೆಯಿಂದ ಕೆಲಸಗಳನ್ನು ಮುಂದುವರಿಸಿದ್ರೆ ಈ ದಿನ ಉತ್ತಮ ಫಲ ಸಿಕ್ಕತ್ತೆ. ಇಲ್ಲಾಂದರೆ ನಿಮಗೆ ಗೊತ್ತಿದೆ ಆ ಕೆಲಸದಿಂದ ಆಗುವಂಥ ಅನಾಹುತಗಳು ಎಷ್ಟಿದೆ ಅನ್ನುವಂಥ ವಿಚಾರ. ಇನ್ನು ಈ ದಿನ ನಿಮ್ಮ ಯೋಗ್ಯತೆಗೆ ಸರಿಯಾದಂತಹ ಒಂದು ಹೊಸ ದಾರಿಯನ್ನು ಕಂಡುಕೊಂಡಿದ್ದೀರಿ. ಹಾಗಾಗಿನೇ ನಿಮ್ಮ ಪ್ರತಿಭೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಶ್ರಮ ಎಷ್ಟಿದೆ ಅದಕ್ಕೆ ಅನುಗುಣವಾದಂತಹ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇದು ಕೂಡ ನಿಮಗೆ ನಿಮ್ಮ ಒಂದು ಸಕ್ಸಸ್ಗೆ ಅನುಕೂಲ ಆಗುವಂಥ ಒಂದು ಸನ್ನಿವೇಶ. ಇನ್ನು ಈ ದಿನ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕು. ಯಾಕೆಂದರೆ ಮನೆಯವರಲ್ಲಿರುವಂಥ ಮನಸ್ತಾಪಗಳು ಹಾಗೆ ಕೆಲವರ ಒಂದು ವಿಚಾರಧಾರೆಗಳಲ್ಲಿ ನಿಮಗಿರುವಂಥ ಅಸಮಾಧಾನ ಇದೆಲ್ಲವನ್ನು ಕೂಡ ಬದಿಗಿಟ್ಟು ಈ ದಿನ ಕೆಲವು ಪ್ರಗತಿಗಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ನಿಮ್ಮ ಯೋಚನೆಗಳು, ಆಲೋಚನೆಗಳು ಯಾವಾಗಲೂ ಕೂಡ ಧನಾತ್ಮಕವಾಗೇ ಇರಬೇಕು. ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಈ ದಿನ ಬರಬಾರ್ದು. ಇನ್ನು ಹಣದ ವಿಚಾರ, ಸಾಲದ ವಿಚಾರ ಇದರಲ್ಲಿ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರಿ, ತುಂಬ ಲೆಕ್ಕಾಚಾರದಲ್ಲೇ ಇರ್ತೀರಿ. ಹಾಗಾಗಿ ಹೇಳಿಕೊಳ್ಳುವಂಥ ನಷ್ಟ ಏನು ಈ ದಿನ ನಿಮಗೆ ಉಂಟಾಗಲ್ಲ. ಜೊತೆಗೆ ಹೊಸ ಅವಕಾಶಗಳು ಸಿಕ್ಕತ್ತೆ, ಅದನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದನ್ನು ಮುಂದುವರಿಸಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಶುಭ ದಿನ. ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಉತ್ಸಾಹದ ದಿನ. ಹಾಗೆ ಯಾರು ಏನೇ ಹೇಳಿದ್ರೂ ಕೂಡ ನಿಮ್ಮ ಒಂದು ಹಠವನ್ನು ಬಿಡಲ್ಲ, ನಿಮ್ಮ ಒಂದು ಉದ್ದೇಶವನ್ನು ಈ ದಿನ ಬಿಡಲ್ಲ. ಹಾಗಾಗಿ ರಾಜಿ ಮಾಡಿಕೊಳ್ಳುವಂಥ ಒಂದು ಪ್ರಮೇಯವೇ ನಿಮಗೆ ಒದಗಿ ಬರಲ್ಲ. ಧೈರ್ಯದಿಂದ ಕೆಲಸಗಳನ್ನು ಈ ದಿನ ಮುಂದುವರಿಸ್ತೀರಿ. ಅಷ್ಟೇ ಫಲಗಳನ್ನು ಕೂಡ ನೀವು ಅನುಭವಿಸಲಿಕ್ಕೆ ಹಿಂದೆ ಮುಂದೆ ಕೂಡ ನೋಡಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಶ್ರಮದಾಯಕ ಆದರೂ ಕೂಡ ಒಳ್ಳೆಯ ಫಲಿತಾಂಶ ಸಿಕ್ಕುವಂತಹ ದಿನ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಬಹಳ ಕಟ್ಟುನಿಟ್ಟಾಗಿ ಇರ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಪ್ರಗತಿ ಅನ್ನುವಂಥದ್ದು ಹೇಳಿ ಮಾಡಿಸಿದಂಥ ಕೆಲಸದಲ್ಲ ಇರುತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳು ನಿಮ್ಮನ್ನು ಸ್ವಲ್ಪ ತಪ್ಪು ದಾರಿಗೆ ಎಳೆಯುವಂಥ ಒಂದು ಪ್ರಯತ್ನ ಅಥವಾ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಅಂಥವರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಲ್ಲೂ ಕೂಡ ನೀವು ನಾಟಕ ಆಡಬೇಕು. ಏನಂದರೆ ಅವರ ಪರವಾಗಿಯೇ ನೀವು ಇರಂತೆ ನೀವು ಮೇಲ್ನೋಟಕ್ಕೆ ತೋರ್ಪಡಿಸ್ಕೊಳ್ಬೇಕು. ಆದರೆ ನಿಮ್ಮ ಹಿಡನ್ ಅಜೆಂಡಾ ಮಾತ್ರ ನಿಮ್ಮಂತೆಯೇ ಇರಬೇಕಾಗತ್ತೆ. ಇದರಿಂದ ಈ ದಿನ ನಿಮಗೆ ಶ್ರೇಯಸ್ಸಿದೆ.
ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಸ್ತ್ರೀಯರ ಕೈ ಮೇಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗಿಂತ ಅವರ ತಿಳುವಳಿಕೆ ಜಾಸ್ತಿ, ಅವರ ಅನುಭವ ಜಾಸ್ತಿ ಅನ್ನುವಂಥದ್ದು ಇಲ್ಲಿ ಸಾಬೀತಾಗತ್ತೆ. ಹಾಗಾಗಿ ಇದು ನಿಮಗೆ ಸಂದಾಯವಾಗುವಂಥ ಸೋಲಲ್ಲ, ಬದಲಿಗೆ ಮಾಹಿತಿಯ ವಿನಿಮಯ ಅಷ್ಟೇ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಸ್ತ್ರೀಯರಿಗೆ ಕೊಡಬೇಕಾದಂಥ ಗೌರವ ಸ್ಥಾನಮಾನಗಳನ್ನು ಕೊಟ್ಬಿಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸಹನೆಯಿಂದ, ತುಂಬ ತಾಳ್ಮೆಯಿಂದ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಮೇಲಧಿಕಾರಿಗಳಾಗಲಿ, ಗಣ್ಯರಾಗಲಿ, ರಾಜಕಾರಣಿಗಳ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. 9ರಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಇರುತ್ತೆ, ಏನೋ ಒಂದು ವೇದನೆ, ಹೇಳಿಕೊಳ್ಳಲಾಗದಂತಹ ಒಂದು ಸನ್ನಿವೇಶ ಇರುತ್ತೆ. ಹಾಗಾಗಿಯೇ ಈ ದಿನ ಕುಟುಂಬದಲ್ಲೂ ಕೂಡ ಮನಸ್ತಾಪಗಳಾಗೋದ್ರಿಂದ ಅಲ್ಲೂ ಕೂಡ ವಾತಾವರಣ ತಿಳಿಯಾಗಿಲ್ಲ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ಬಂದರೆ ಅಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದನೇ ಒಂದು ಕಿರಿಕಿರಿ ಇರುತ್ತೆ, ಅಲ್ಲೂ ಕೂಡ ಸಮಾಧಾನ ಇರಲ್ಲ. ಇನ್ನು ವ್ಯಾಪಾರಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಸ್ಪರ್ಧೆ ಜಾಸ್ತಿ ಇರುತ್ತೆ, ಕಾಂಪಿಟೇಷನ್ ಜಾಸ್ತಿ ಇದೆ, ಪೈಪೋಟಿ ಇದೆ. ಅಲ್ಲಿ ನೀವು ನೆಲೆ ನಿಲ್ಲಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ವ್ಯಾಪಾರಿ ತತ್ವಗಳನ್ನು ಎತ್ತಿ ಹಿಡಿಬೇಕಾಗತ್ತೆ. ಹಾಗಾಗಿನೇ ಈ ದಿನದಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿದ್ದರೂ ಕೂಡ ಎಚ್ಚರಿಕೆಯಿಂದಲೇ ಮುಂದುವರಿಬೇಕು. ಆದರೂ ಕೂಡ ಎಲ್ಲೋ ಯಾಮಾರುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಇನ್ನು ಈ ದಿನ ವಾದ ವಿವಾದಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಅಂಥ ಒಂದು ಸನ್ನಿವೇಶದಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಹಾಗಾಗಿನೇ ಕೆಲವು ವಿಚಾರಗಳಲ್ಲಿ ತಟಸ್ಥವಾಗಿರಬೇಕು, ಕೆಲವು ವಿಚಾರಗಳಲ್ಲಿ ಮೌನವಾಗಿ ಇರಬೇಕು. ಆಗ ಮಾತ್ರ ನಿಮಗೆ ಶ್ರೇಯಸ್ಸು, ಸಮಾಧಾನ. ಇನ್ನು ಈ ದಿನ ನಿಮಗೆ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸಹಾಯ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಸಹಾಯ ಮಾಡಿದವರು ಕೂಡ ನಿಮ್ಮಿಂದ ಪ್ರತಿ ಸಹಾಯವನ್ನು ನಿರೀಕ್ಷೆ ಮಾಡ್ತಾರೆ. ಅಂಥದ್ರನ್ನು ಈ ದಿನ ನೀವು ಸ್ವಲ್ಪ ಲೆಕ್ಕಾಚಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಬಂಧು ವರ್ಗದವರಲ್ಲಿ ಯಾವುದೇ 3ನೇ ವ್ಯಕ್ತಿಯ ಬಗ್ಗೆ ಒಂದು ರೀತಿಯ ಮಾತುಕತೆ ನಡೆಯುವಂಥದ್ದಾಗಲಿ ಅಥವಾ ಅವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಹೇಳುವಂಥದ್ದು, ಕೇಳುವಂಥದ್ದು, ಇಂಥ ಸನ್ನಿವೇಶದಿಂದ ನೀವು ಸ್ವಲ್ಪ ದೂರ ಇರಬೇಕಾಗತ್ತೆ. ಹಾಗಾಗಿ 3ನೆಯ ವಿಚಾರ, 3ನೆಯವರ ಉಸಾಬರಿ ನಿಮಗೆ ಈ ದಿನ ಬೇಡ. ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ನಿಮ್ಮ ಬಗ್ಗೆನೇ ಆಲೋಚನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಮನನ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಜೊತೆಗೆ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಅಷ್ಟೊಂದು ಶುಭವನ್ನು ತರಲ್ಲ, ಅನುಕೂಲವನ್ನು ತರಲ್ಲ. ಹಾಗೆ ನಿಮ್ಮ ಪ್ರೀತಿ ಪಾತ್ರರು ಕೂಡ ಈ ದಿನ ನಿಮಗೆ ಸಹಾಯಕ್ಕೆ ಸರಿಯಾಗಿ ಒಂದು ಸಹಕಾರಕ್ಕೆ ನಿಲ್ಲಲ್ಲ. ಹಾಗಾಗಿನೇ ನೀವು ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡಷ್ಟು ನಿಮಗೆ ನಿರಾಸೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಯಾರ ಮೇಲೂ ಕೂಡ ಈ ದಿನ ನೀವು ಡಿಪೆಂಡ್ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಹರಿಸಬೇಕಾಗತ್ತೆ. ಆರೋಗ್ಯ ನಿಮಗೆ ಈ ದಿನ ಕೈ ಕೊಡುತ್ತೆ, ಜಾಗ್ರತೆ. ಇನ್ನು ವಾಹನದ ಚಾಲನೆ ಮಾಡುವಂತಹ ಸಂದರ್ಭ, ದೂರದ ಪ್ರಯಾಣ ಮಾಡುವಂತಹ ಸಂದರ್ಭ ಸ್ವಲ್ಪ ಜಾಗ್ರತೆ. ಇಂಥ ಪ್ರಯಾಣ ನಿಮಗೆ ಸೂಕ್ತ ಅಲ್ಲ, ಆದರೂ ಕೂಡ ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ಹೋಗಲೇಬೇಕು ಅನ್ನುವಂಥ ನಿರ್ಬಂಧ ಇದ್ದರೆ ತುಂಬ ಪೂರ್ವ ಸಿದ್ಧತೆಯಿಂದ ಮಾಡಿ, ಸ್ವಲ್ಪ ತಾಳ್ಮೆಯಿಂದ ಪ್ರಯಾಣ ಮಾಡಿ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ, ಅದರಲ್ಲೂ 3ನೆಯವರ ವಿಚಾರಕ್ಕೆ ನೀವು ಜಗಳ ಮಾಡಿಕೊಳ್ಳುವಂಥದ್ದು, ನೀವು ಮನಸ್ತಾಪ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಂತಹ ಒಂದು ಸನ್ನಿವೇಶವನ್ನು ನೀವು ಸ್ವಲ್ಪ ನಿಭಾಯಿಸಬೇಕಾಗತ್ತೆ. ಅದರಲ್ಲೂ ಈ ಅಷ್ಟಮದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ವೇದನೆ, ಕಿರಿಕಿರಿ ಇರುತ್ತೆ. ಅದರಲ್ಲೂ ಆರೋಗ್ಯ ಸಮಸ್ಯೆ, ಈಗಾಗಲೇ ಹೇಳಿದಾಗೆ ಹಣಕಾಸಿನ ಸಮಸ್ಯೆ ಉಲ್ಬಣ ಆಗುವಂಥ ಸಾಧ್ಯತೆ ಇದೆ. ಇವೆಲ್ಲ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ಸ್ವಯಂಕೃತ ತಪ್ಪುಗಳು. ಇದರಿಂದ ನಿಮಗೆ ಪಶ್ಚಾತ್ತಾಪ ಆಗುತ್ತೆ. ಹಾಗಾಗಿನೇ ಸ್ವಲ್ಪ ಜಾಗೃತರಾಗಿರಿ. ನಾಳೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ಈ ದಿನ ನೀವು ಆಲೋಚನೆ ಮಾಡಬೇಕು. ಒಂದು ಒಳ್ಳೆಯ ವೇಳಾಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಬೇಕು. ಇದರಿಂದ ನಿಮ್ಮ ಕೆಲಸಗಳು ಸುಗಮವಾಗುತ್ತೆ ಮತ್ತು ಕೆಲಸಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಿಕ್ಕೂ ಅವಕಾಶ ಸಿಕ್ಕತ್ತೆ. ನಿಮ್ಮ
ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ತಾತ್ವಿಕವಾದಂತಹ ದಿನ, ತಾರ್ಕಿಕವಾದಂತಹ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಎಲ್ಲದಕ್ಕೂ ಕೂಡ ನೀವು ಪ್ರಶ್ನೆಯ ಮೂಲಕವೇ ಉತ್ತರವನ್ನು ಕಂಡುಕೊಳ್ಳುವಂತಹ ಸಂದರ್ಭ ಇದೆ. ಹಾಗಾಗಿನೇ ಈ ದಿನದ ನಿಮ್ಮ ಪ್ರಯತ್ನ ಏನಿದೆ ಅದು ಸ್ವಲ್ಪ ಸಂಶೋಧನಾ ಪೂರ್ವಕವಾಗೇ ಇರುವಂಥದ್ದು, ಸ್ವಲ್ಪ ರಿಸರ್ಚ್ ಓರಿಯೆಂಟೇಷನ್ ಇರುವಂಥ ದಿನ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವ್ಯವಹಾರಗಳಿಗೂ ಕೂಡ ತುಂಬ ಅನುಕೂಲ ಇದೆ. ನಿಮ್ಮ ಪ್ರೇಮ ನಿವೇದನೆ ಆಗಲಿ, ನೀವು ಬಯಸುವಂಥ ಒಂದು ಪ್ರತಿಕ್ರಿಯೆ ಆಗಲಿ ನಿಮಗೆ ಲಭ್ಯವಾಗುತ್ತೆ. ಇದು ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಬೀದಿ ಜಗಳ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ವಿವೇಚನೆ, ನಿಮ್ಮ ವಿವೇಕ, ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈಯಲ್ಲಿಲ್ಲದೆ ಕೆಲವೊಂದು ಅನರ್ಥಗಳು ಸಂಭವಿಸುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಕೆಲವರನ್ನು ಅತಿಯಾಗಿ ನಂಬುತ್ತೀರಿ, ಅತಿಯಾಗಿ ವ್ಯಾಮೋಹ ಇರುವಂತಹ ಸಂದರ್ಭ, ಇದು ಕೂಡ ನಿಮಗೆ ಆಘಾತವನ್ನು ತರುವಂಥದ್ದು. ಹಾಗಾಗಿ ಈ ದಿನ ನೀವು ಯಾರನ್ನ ಹೆಚ್ಚು ಪ್ರೀತಿಸ್ತೀರೋ ಅವರಿಂದಲೇ ಈ ದಿನ ನಿಮಗೆ ನೋವು ಉಂಟಾಗುವಂಥದ್ದಿದೆ. ಇನ್ನು ಈ ದಿನ ಕಚೇರಿಯಲ್ಲಾಗಲಿ, ನಿಮ್ಮ ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ಸ್ವಲ್ಪ ಅಪರಿಚಿತರಿಂದ ಕೂಡ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಕುಟುಂಬಸ್ಥರ ನೆರವು ನಿಮಗೆ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಸಪೋರ್ಟ್ ಇದೆ. ಹಣಕಾಸಿನ ನೆರವು ಕೂಡ ಈ ದಿನ ಸಿಕ್ಕತ್ತೆ. ಹಾಗೆ ಕುಟುಂಬದಲ್ಲಿರುವಂಥ ಹಿರಿಯರಿಂದ ಕೂಡ ನಿಮಗೆ ಒಳ್ಳೆಯ ಸಲಹೆ, ಮಾರ್ಗದರ್ಶನ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ಉತ್ತಮ ಫಲಗಳೇ ಇದೆ. ಸೋಲಿನ ಅಂಶ ತುಂಬ ಕಡಿಮೆ ಇರುವಂಥ ಸಂದರ್ಭ. ಇನ್ನು ಈ ದಿನ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ವಿಚಾರ, ಸ್ಥಿರಾಸ್ತಿಯ ವಿಚಾರ, ಪಿತ್ರಾರ್ಜಿತ ಆಸ್ತಿಯ ವಿಚಾರ, ಇದರಲ್ಲಿ ನಿಮಗೆ ಉತ್ತಮವಾದಂಥ ಅವಕಾಶಗಳ ಜೊತೆಗೆ ಲಾಭ ಇದೆ, ಅನುಕೂಲ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಪ್ರಯತ್ನಕ್ಕೆ ನಿಮಗೆ ಒಳ್ಳೆಯ ಫಲ ಇರುತ್ತೆ, ಸಂತೋಷ ಇರುತ್ತೆ. ಹಾಗೆ ಬಂಧು ಮಿತ್ರರ ಆಗಮನ ಕೂಡ ನಿಮಗೆ ಉತ್ಸಾಹವನ್ನು ತರಿಸುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಹೊಸ ವಸ್ತುವನ್ನು ಖರೀದಿ ಮಾಡುವಂತಹ ಒಂದು ಸಂದರ್ಭ ಕೂಡ ಇದೆ. ಅದರಲ್ಲಿ ಬಹಳಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಯಶಸ್ವಿಯಾದಂತಹ ಒಂದು ಫಲಿತಾಂಶವನ್ನು ಕಾಣುವಂಥದ್ದು, ಅದೇ ನಿರೀಕ್ಷೆಯಲ್ಲಿ ಇರ್ತೀರಿ. ನಿಮ್ಮ ನಿರೀಕ್ಷೆ ಈಡೇರುತ್ತೆ. ಇನ್ನು ಈ ದಿನ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ನಿಮಗೆ ಸಾಕಷ್ಟು ಯಶಸ್ಸು ಖಂಡಿತವಾಗಿ ಸಿಕ್ಕತ್ತೆ ಅನ್ನುವಂಥ ಸತ್ಯದ ಅರಿವು ಈ ದಿನ ಉಂಟಾಗುತ್ತೆ. ಏಕೆಂದರೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಅವಘಡಗಳಾಗುತ್ತೆ, ಒಂದು ನ್ಯಾರೋ ಎಸ್ಕೇಪ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಬಗ್ಗೆ ನಿಮಗಿರುವಂಥ ಒಂದು ಕಾಳಜಿ, ಒಂದು ಕಾತರಿಕೆಯನ್ನು ಅದು ಬಹಳ ವಿಶೇಷವಾಗಿ ನಿಮ್ಮ ಗಮನಕ್ಕೆ ಬರುವಂಥದ್ದಿದೆ. ಇನ್ನು ಈ ದಿನ ನೀವು ಅಪರಿಚಿತ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಜಾಗ್ರತೆ. ಅದರಲ್ಲೂ ಹೆಣ್ಣು ಮಕ್ಕಳು ವಿಶೇಷವಾಗಿ ನಿಮ್ಮ ಇತಿಮಿತಿಯೊಳಗೆ ಈ ದಿನದ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಹಣವನ್ನು ಯಾರಿಗೂ ಸಾಲವಾಗಿ ಕೊಡುವಂಥದ್ದಾಗಲಿ, ಸಾಲವಾಗಿ ತರುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇದ್ದುದರಲ್ಲೇ ನೀವು ತೃಪ್ತಿಯನ್ನು ಪಡಬೇಕು. ಇದ್ದ ವ್ಯವಹಾರವನ್ನೇ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ಸವಾಲುಗಳು ಬಂದರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಎದುರಿಸಬೇಕಾಗತ್ತೆ. ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನೀವು ಉತ್ತರವನ್ನು ಹೇಳಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಉತ್ತಮವಾದಂಥ ಒಂದು ವಾತಾವರಣ ಇದೆ, ಹೊಂದಾಣಿಕೆಯ ಅಂಶ ಇದೆ. ನಿಮ್ಮನ್ನು ಗೌರವಿಸುವಂಥವ್ರು, ನಿಮ್ಮ ಮಾತಿಗೆ ಬೆಲೆ ಕೊಡುವಂಥವರು ಕೂಡ ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಅದು ನಿಮಗೆ ಒಂದು ಬೆಂಬಲ, ಅದೇ ಮೋಟಿವೇಶನ್ ನಿಮಗೆ. ಹಾಗಾಗಿ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿಕ್ಕೆ ಈ ದಿನ ತುಂಬ ಧನಾತ್ಮಕವಾಗಿರುವಂತಹ ವ್ಯಕ್ತಿಗಳ ಜೊತೆಗಿರ್ತೀರಿ. ನಿಮಗೂ ಕೂಡ ಧನಾತ್ಮಕವಾದಂತಹ ಮನಸ್ಸನ್ನು ಹೊಂದಿರ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.